ನಾರಾಯಣ ಗುರುಜಿ ಬಾಯ್ ಗೋ. ಆಹಾ, ಇದೇನು ಆಶ್ಚರ್ಯ! ಈ ಕೈಲಾಸಗಿರಿಯಲ್ಲಿ ಓಂ ನಮಃ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ. ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನಾಗಿರಬಹುದು. ಕೇಳುವುದಾದರೆ ಬರವರ ಶಿವ ಶಿವ ಎಂಬ ಶಬ್ದದಲ್ಲಿ ಬರವರಾದರೆ ದೈವದ ಅಸುರಿನ ಮನದಲ್ಲಿ ರಣದಲ್ಲಿ ಆದರೆ ಸಹಿಸೆನು ಇದು ವಿರಹದ ನಾಮವ ಅರಿತು ನಾನು ಕೇಳುವುದಾದರೆ ಬರವರ ಶಿವ ಶಿವ ಎಂಬ ಶಬ್ದದಲ್ಲಿ ಏಯ್ ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷ ಅಂತ ವಿಶ್ವಾಮಿತ್ರನ ತಪವನ್ನು ಕೇಳಿಸಿದಂತ ಮಹಾ ಮಹಿಮವಂತಳು ನಾನಲ್ಲವೇ? ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆ, ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ. ಆಹೋ ಸುಂದರ, ಏನೇನು ಮೇಲೇರು. ಆಹಾ, ಏನು ಆಶ್ಚರ್ಯವು! ಈ ಕೈಲಾಸ ಪರ್ವತದಲ್ಲಿ ಓರ್ವ ಸ್ತ್ರೀಯನ್ನು ಸಂಚರಿಸುತ್ತಿರುವಳು ಯಾರಾಗಿರಬಹುದು? ಭಜನ ಪತ್ನಿಯರಾದ ಶಾರದೆಯೋ ಇಲ್ಲವೇ ಸಾಕ್ಷಾತ್ ಪರಮೇಶ್ವರನ ಸತಿಯರಾದ ಪಾರ್ವತಿಯೋ? ಈ ತಾಯಿಯನ್ನ ಮೇಲೆ ಕರುಣೆ ತೋರಿ ಬಂದ ಕರುಣಾಮಯಾಗಿ ಕಾಣುವಳಲ್ಲ. ಬರಲಿ, ಮಾತನಾಡಿಸೋಣ. ತಾಯಿ, ನೀನುದಾರು, ನಿನ್ನ ಹೆಸರೇನು? ಇಲ್ಲಿ ಸಂಚರಿಸುವ ಕಾರಣವೇನು? ಬೇಡಮ್ಮ, ಸೌಭಾಗ್ಯವದೇ, ಪರಮ ಪ್ರಖ್ಯಾತೆ. ಆಹೋ ಸುಂದರ, ಅದೇ ಸ್ತ್ರೀಯಳೇ? ನನ್ನನ್ನು ಧಾರಣೆ ಹೌದು ಸ್ತ್ರೀಯಳೇ. ಸುರಲೋಕಕ್ಕೆ ಅಧಿಪತಿಯಾಗಿರುವ ದೇವೇಂದ್ರನ ಪ್ರೇಯಸಿ ಎನ್ನ ಹೆಸರು ಮೇನಕಾ ಎಂದು ಕರೆಯುವರು. ಹಾಗಾದರೆ ಇಲ್ಲಿ ಸಂಚರಿಸುವ ಕಾರಣ? ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು. ನಿನ್ನ ಬಳಿಗೆ ನಾನು ಓಡೋಡಿ ಬಂದಿರುವೆನು. ಆಹೋ ಸುಂದರ, ನೀನು ಧಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಸುಂದರ? ತಿಳಿಸು ನಿನ್ನ ವಿಚಾರ. ಕಮಲಂಗೆ ನಾನೆಂದರೆ ನೀನು ಧಾರು, ಈ ಮಂಡಲದ ಹೊಳು ಕೋಟಿ ಸೂರ್ಯ ಪ್ರಕಾಶದ ಸ್ವಲ್ಪನಾದ ಗಮನಕ್ಕೆ ಸಂಭೂತ ಪರಮ ಪ್ರಖ್ಯಾತ ಭಾರ್ಗವರಾಮನ ಹೆಸರು ವಿಖ್ಯಾತ. ಓಹೋ ಭಾರ್ಗವರಾಮ. ಬಲಿದ ರಾಜನಾಡಿದಾರೆ ಕಣ್ಣುಗಳಲ್ಲಿ ಎಂದ ಮಂಡೆ ಎನ್ನೆತ್ತಿ ಬರುವುದರೊಳ ಕಾರ್ಯವೀರನ ಸಂಹರಿಸಲಿಕ್ಕೆ ಮಹಾದೇವನು ಕೊಡದು ತಪಸ್ಸ ಕೈಜಲು ಇಲ್ಲಿಗೆ ಬಂದಿರುವೆ. ತಪಸ್ಸು ಮಾಡಲು ಬಂದಿರುವೆಯಾ? ಸ್ತ್ರೀಗಳೇ, ರಾಮ, ರಾಜ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು? ಅಂತ ಕಾರ್ಯವೇನಾದರಿಗಿದ್ದರೆ ಎನ್ನ ಮುಂದೆ ಬಿತ್ತರಿಸು. ಇಲ್ಲವಾದರೆ ಇಲ್ಲಿಂದ ಮರೆಯಾದ ದೇವೇಂದ್ರನ ನಾಡಿ ಮಣಿಬೇಡಿ. ಭಾರ್ಗವ, ಏನಗ? ನಾನು ಇಲ್ಲಿಗೆ ಬಂದ ಕಾರಣವನ್ನು ಕೇಳಿಲ್ಲ. ಹೌದು ಸ್ತ್ರೀಗಳೇ. ಕಾರಣವಿರುವುದು, ಅದಕ್ಕಾಗಿ ಬಂದಿರುವೆನು. ಏತಕ್ಕಾಗಿ ಬಂದಿರುವೆ ನನಗ? ನೆರವೇರಿಸಿಕೊಡುವೆಯಾ? ನೆರವೇರುವ ಕಾರ್ಯವಾದರೆ ನೆರವೇರಿಸಿಕೊಡುವೆನು. ಇಲ್ಲವಾದರೆ? ಇಲ್ಲವಾದ ನೀನು ಬಂದ ದಾರಿಗೆ ಸುಂಕವಿಲ್ಲವೆಂದು ಬಂದ ದಾರಿಗೆ ಬಿಡದೆ ಹಿಂದೆ
ಅರ್ಥವಾಯ್ತೆ. ಅರ್ಥವಾಗಿಲ್ಲ ಸ್ತ್ರೀಯರೇ. ಅರ್ಥವಾಗುವ ಹಾಗೆ ವಿವರವಾಗಿ ಹೇಳು ಮೇನಕ. ವಿವರವಾಗಿ ಹೇಳಬೇಕೆ? ಹೌದು ಸ್ತ್ರೀಯರೇ. ರಾಮ ಬಂದು ಕೇಳ್ತೀನಿ ರಾಮ ಏ ಸ್ತ್ರೀಯರೇ. ಅರ್ಥವಾಯ್ತೆ. ಅರ್ಥವಾಗಿಲ್ಲ ಸ್ತ್ರೀಯರೇ. ಇನ್ನೆಷ್ಟು ವಿವರವಾಗಿ ಹೇಳಬೇಕು? ಸಮರವಾಗಿ ಹೇಳು ಸ್ತ್ರೀಯರೇ. ಹೇಳಿದನಲ್ಲ, ಅಷ್ಟು ವಿವರವಾಗಿ ಹೇಳು ಸ್ತ್ರೀಯರೇ. ಎಷ್ಟು ವಿವರವಾಗಿ ಹೇಳಬೇಕು? ನೆರವೇರುವ ಕಾರ್ಯವಾದರೆ ನೆರವೇರಿಸಿಕೊಡುವೆನೆಂದು ಹೇಳುವೆನಲ್ಲ. ವಿವರವಾಗಿ ಹೇಳು. ನಿನ್ನ ಕಾರ್ಯವನ್ನು ನನಗೆ ತಿಳಿಸು. ನೀನು ಎನ್ನ ಮನಸ್ಸನ್ನು ಕದ್ದಿರುವೆಂದು ವಿವರವಾಗಿ ಹೇಳುತ್ತಿರುವೆನು. ಸ್ತ್ರೀಯರೇ, ಏನು ಮಾತನಾಡಿದರೆ ನನ್ನ ಮನದ ಆಸೆಯನ್ನು ಹೇಳಿದೆನು. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮೇನಕ. ರಾಮ ಮೇನಕ. ರಾಮ ಬಂದು ಭಾರ್ಗವ ರಾಮ, ಸ್ತ್ರೀಯರೇ, ನಿನಗೆ ಕಾಮಫಲ ಇರುವ ಪುರುಷನಾದರೆ ಒಳಂಬಡುವನು, ರಸಿಕತೆ ಇಲ್ಲದ ಪುರುಷನಾದರೆ ಎಲ್ಲನೂ ಧಿಕ್ಕಾರ ಮಾಡುವನು. ರಾಮ, ಮೇನಕ. ನೀನೆಂಥ ಪುರುಷನು? ಭಾರ್ಗವ, ಮೇನಕ. ಸ್ತ್ರೀ ಸುಖಕ್ಕಿಂತ ಅಧಿಕವಾಗಿದ್ದು ಈ ಭೂಮಿಯೊಳಗೆ ಮತ್ತೆ ಯಾವುದೂ ಇಲ್ಲ. ಅದು ಗೊತ್ತಿದ್ದರೂ ಸಹ ನನ್ನಂತ ಸ್ತ್ರೀಯರಿಗೆ ಹೆದರುವಿಯಲ್ಲ. ರೇಣುಕಾ ಕುಮಾರ, ನೀನೆಂಥ ಧೀರ. ಹಾಗೆಯೇ ವಾಸವನ್ನು ಮಾಡಿ ಚಿತ್ರ ಮಾತಿನ ಕಾಣಿ ಸ್ತ್ರೀಯೆಲ್ಲ ಕೂಡುವುದಕ್ಕೆ ಕಾಮಕಲಾದರವಡಂ ಬರುವನು. ರಸಿಕತನಾಗಿಲ್ಲದ ಪುರುಷನಾದರವಡಂ ಬರಲಾರನೆಂದು ಇಂತಹ ಕೇಳು ಮಾತುಗಳನ್ನು ಆರಂಭಿಸಿದೆಯಾ? ಸ್ತ್ರೀಯರೇ, ಬ್ರಾಹ್ಮಣನ ಕುಲದಲ್ಲಿ ಉದ್ಭವಿಸಿದ ಸುಮಡಿಯರು ಶ್ರೇಷ್ಠನಾದ ಎನ್ನ ಮುಂದೆ ನಿನ್ನ ಭೂತಾಟಿಕೆಯನ್ನು ತೋರಲು ಬಂದರೆ ನಾನೇನು ಬುದ್ಧಿ ಇಲ್ಲದವನಿಗೆ ಬಂದಿರುವೆಯಾ? ನಾನು ಹಾಗೆಂದು ಹೇಳಿಲ್ಲವಲ್ಲ. ಸ್ತ್ರೀಯರೇ, ರಾಮ, ಈ ನಿನ್ನ ಮಾಯ ಜಾಲಕ್ಕೆ ಬರಲಾಗುವ ಮಂಗುಮತಿ ನಾನಲ್ಲ. ಈ ನಿನ್ನ ನೀಚ ವೃತ್ತಿಯನ್ನು ಸಾಧಿಸಲು ಬೇರೆ ಯಾರಾದರೂ ಆಗಿದ್ದ ಅವರಲ್ಲಿಗೆ ಹೋಗಿ
ಅದಕ್ಕಾಗಿ ನಿನ್ನ ಬಳಿಗೆ ನಾನು ಬಂದಿರುವೆನು. ಅದಕ್ಕೆ ನಾನೇನು ಮಾಡಲಿ ನಿನಗ? ನನ್ನ ಆಸೆಯನ್ನು ಪೂರೈಸಿ. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಪ್ರಿಯೆ. ನಿನಗ ಅಯೋಧ್ಯೆ ಕುಳಿತುಕೊಂಡು ನಿನಗ ನನ್ನ ಮನದ ಆಸೆ ಹೇಳುವೆ ಕೇಳು. ಅದು ಏನು ಸ್ತ್ರೀಯಳೇ? ಆಹಾ. ಬಂದೈತೋ ರಾಮ ಬಂದೈತೋ, ನಿನ್ನ ಪ್ರೀತಿ ಬಂದೈತೋ. ಬಂದೈತೋ ರಾಮ ಬಂದೈತೋ, ನಿನ್ನ ಪ್ರೀತಿ ಬಂದೈತೋ. ನಿನ್ನ ಬಿಟ್ಟು ಬರಲಾರೆ, ನಿನ್ನ ಬಿಟ್ಟು ಬರಲಾರೆ. ರಾಮ ನಿನಗ ಹತ್ತಿರ ಬಾ. ದೂರದಿಂದ ಮಾತನಾಡು. ಹತ್ತಿರಕ್ಕೆ ಬಾ ಎಂದು ಹೇಳಿದೆ. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ನಿನಗ? ಸಾಧ್ಯ ಮಾಡಿಕೋ. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲವೆಂದು ಹೇಳುತ್ತಿರುವೆನು. ಬಾರ ಬಾರ ಹತ್ತಿರ ಬಾ. ಬಾರ ಬಾರ ಹತ್ತಿರ ಬಾ. ಬಂದೈತೋ ರಾಮ ಬಂದೈತೋ, ನಿನ್ನ ಮೇಲೆ ಪ್ರೀತಿ ಬಂದೈತೋ. ನಿನ್ನ ರೂಪಕ್ಕೆ ನಾನು ಸೋತೆನು, ನಿನ್ನ ಬಳಿಗೆ ನಾನು ಬಂದೆನು. ನಿನ್ನ ರೂಪಕ್ಕೆ ನಾನು ಸೋತೆನು, ನಿನ್ನ ಬಳಿಗೆ ನಾನು ಬಂದೆನು. ನಿನ್ನ ಬಿಟ್ಟು ಬರಲಾರೆ, ನಿನ್ನ ಬಿಟ್ಟು ಬರಲಾರೆ. ಬಾರ ಬಾರ ಹತ್ತಿರ ಬಾ. ಬಾರ ಬಾರ ಹತ್ತಿರ ಬಾ. ಬಂದೈತೋ ರಾಮ ಬಂದೈತೋ, ನಿನ್ನ ಮೇಲೆ ಪ್ರೀತಿ. ಆಹೋ ಪ್ರಿಯ ನಿನಗ ಭಾರ್ಗವ, ಏ ಸ್ತ್ರೀಯಳೇ, ನಿನ್ನ ಮೇಲೆ ಪ್ರೀತಿ ಇಟ್ಟು ಕಂಗೆಟ್ಟು ಬಾಯಿ ಬಿಟ್ಟು ಮನದ ಇಷ್ಟಾರ್ಥವನ್ನು ನೆರವೇರಿಸೆಂದು ಬೇಡಿಕೊಳ್ಳುವೆನು. ಭಾರ್ಗವ, ನಿನಗ ರಾಮ, ಸ್ತ್ರೀಯಳೇ, ಕರೆಯಿಂದ ಬೇಡ ಎನ್ನ ಪ್ರೇಮ. ಹಾಗೆ ಹೆಣ್ಣೆ ಅಂತರವಿಲ್ಲದ ಕಡೆಲೆಕ್ಕ ಮಣ್ಣಿರಿಸಿಕೊಂಡು ತಪ್ಪಿಸಿದಂತ ಹೆಣ್ಣನ್ನೋರೆಂದು ದೈವ ಸಾಕ್ಷಿಯಾಗಿ ಉಪದೇಶ ಮಾಡುತ್ತಿರುವೆಯಾ? ಏ ಸ್ತ್ರೀಯಳೇ, ರಾಮ, ಸ್ವಚ್ಛಂದವಾದ ಬೆಳದಿಂದಲ ಕಾಂತಿಗೆ ಮುಚ್ಚಿಸಿ ಆನಂದದ ಸುಖವನ್ನುಂಟು ಮಾಡಿದ್ದೀರಿ. ಚಿತ್ಬಂದಿಗಳ ಹೋದ ಒತ್ತಡಿಸಿದರೆ ಈ ನಿನ್ನ ಕುತಂತ್ರಕ್ಕೆ ಬಲಿಯಾಗುವರೆಂದು ತಿಳಿದುಕೊಂಡಿದೆಯಾ? ಅದೇ ಮೂರ್ಖಳೆ. ಪ್ರಿಯ, ನಿನ್ನ ಕುತಂತ್ರವನ್ನ ಮುಂದೆ ನಡೆಯುವುದಿಲ್ಲ ಮಂಕುಮತಿ ನಾರಿ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಇರಿ ನೀನು ಬಂದ ದಾರಿ. ರಾಮ, ನಿನಗ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಮನೆ ಕಡೆ ದಾರಿ ನಡೆಯಲು ನಾನು ನಿನ್ನ ಕೂಡುವುದಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿಲ್ಲ. ಮತ್ತೆ ಏತಕ್ಕಾಗಿ ಬಂದಿರುವೆ? ಎನ್ನ ತಾಯಿಗೆ ಕೊಟ್ಟ ಮಾತನ್ನು ನಡೆಸಿಕೊಳ್ಳಲು ಇಲ್ಲಿಗೆ ಬಂದಿರುವೆನು. ಏನೆಂದು ಮಾತು ಕೊಟ್ಟಿರುವೆ? ಈ ಭೂಲೋಕದಲ್ಲಿರುವ ಕ್ಷತ್ರಿಯರವರನ್ನು ಧ್ವಂಸ ಮಾಡುವೆಂದು ಎನ್ನ ತಾಯಿಗೆ ಮಾತು ಕೊಟ್ಟು ಬಂದಿರುವೆನು. ಹೌದು ಸ್ತ್ರೀಗಳೇ, ನನ್ನ
ತಾಯಿಗೆ ಕೊಟ್ಟ ಮಾತನ್ನು ನಡೆದು ಮೇನಕ ಸಾಧ್ಯವಿಲ್ಲವೆಂದೆಯಾ? ಹೌದು ಸ್ತ್ರೀಯೇ ಭಾರ್ಗವ ಮೇನಕ ಪ್ರಿಯ, ಸ್ತ್ರೀಯೇ ಅಯ್ಯ, ಅದೇ ಹೆಣ್ಣೆ ಪ್ರಿಯ, ಮೇನಕ ಚಿತ್ತವೆಂಬ ಆಕಾಶದಲ್ಲಿರುವ ದೇವತಾ ತೊಟ್ಟಿಲಲ್ಲಿ ಹಾ ಸಂಗೀತವೆಂಬ ನಾನನ ನಾಡಿ ನಿನ್ನ ಮನಸ್ಸನ್ನು ಸಂತೋಷಗೊಳಿಸುವೆನು. ಎನ್ನ ಪ್ರೇಮವನ್ನು ಒಪ್ಪಿಕೋ ರಾಮ, ಕರಗಿಸಬೇಡ ಎನ್ನ ಪ್ರೇಮ. ಹಾಗೆಯೇ ಮದ ಮೇಲಿದ ಮಂಕು ಸ್ತ್ರೀಗಳೇ ಕಪ್ಪವಂತನಾದ ಗೌತಮ ಮಹಾಮುನಿಯನ್ನು ಕಾಮಾಂಧನಾದ ಇಂದ್ರನಂತೆ ರಾಜಗೋಳಿಯಾಗಿ ಹೋಗಿ ನದಿ ಸ್ಥಾನಕ್ಕೆ ಹೋಗುವಂತೆ ಮಾಡಿ ಸ್ವರ್ಗದಿಂದ ತಡೆಗಳಿಂದ ಬಂದ ಅಲ್ಲಿಯ ದೇವಿಯ ಕ್ಷೀರಗಳ ಸಮನಕ್ಕೋಸ್ಕರ ಮುನಿ ರೂಪವನ್ನು ತಾಳಿ ಕಾಮದಾಸುರ ಶಾಂತಿ ಮಾಡಿಕೊಂಡು ಗೌತಮ ಮಹಾಮುನಿಗಿಂತ ಶಾಪಗ್ರಸ್ತನಾಗಿ ಕೈ ತುಂಬಾ ಯೋಡಿಗಳನ್ನು ಪಡೆದುಕೊಂಡನು. ಹೌದೇ? ಅದು ಏತಕ್ಕೆಂದರೆ ಏತಕ್ಕೆ? ಮದನದ ತಾಪ ಇಂದ್ರನ ನೆತ್ತಿಗೆ ಏರಿದ ಕಾರಣ ಇದರಿಂದ ಪ್ರಾಯೋಶ್ಚಿತವನ್ನು ಹೊಂದಿದನು. ಒಳ್ಳೆಯ ಪುರುಷನಾಗಿದ್ದರೆ ಅವನಿಗೆ ಇಂಥ ಅಪಮಾನವಾಗುತ್ತಿತ್ತು. ನನಗೆ ಇಂಥ ದುರ್ಬುದ್ಧಿ ಉಪದೇಶವನ್ನು ಮಾಡುತ್ತಿರುವೆಯ ನಾರಿ ಈ ಮಾತುಡಿಗೆ ಒಂದು ಸಾರಿ ರಾಮ, ಮೇನಕ ಈ ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸೊತ್ತು ನಿನ್ನ ಬಳಿಗೆ ಹೊರಡಿ ಬಂದಿರುವೆನೋ? ಮೆಚ್ಚಿ ಬಂದ ಹೆಣ್ಣಿನ ಆಸೆಯನ್ನು ಪೂರೈಸುವುದು ಬಿಟ್ಟು ಈ ರೀತಿಗೆ ಮಾತಿಗೆ ಒಲ್ಲೆ ಒಲ್ಲೆ ಎನ್ನುವ ನಿನ್ನ ಆಡು ಕುರವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ಸುಂದರ ನವ ಮೋಹನ ಚಂದಿರು. ಹಾಗೆಯೇ ಸುರಮನ ಮೋಹದ ಹಾಗೆಯೇ ಚಂಬಾರಿಯ ಸಖಿ ನೀನೆಂತ ನೀಚ ಬುದ್ಧಿಗೆ ಆಧಾರದ ನಾಯಕಿ. ನಿನ್ನ ಕಪಟ ಮಾಯ ಮೋಹದ ಕೆಟ್ಟ ಬುದ್ಧಿ ಬೆಟ್ಟಡಚ್ಚಿರುವುದು ಇದ್ದರೆ ಇರಲಿ ಬಿಡು. ಹೆಣ್ಣೆ, ಆ ಚಂದ್ರನು ಇಂದ್ರನಿಗಿಂತ ಕಾಮಾಂಧನು. ಆ ಚಂದ್ರನು ಗುರುಪತ್ನಿಯಾದ ತಾರೆಗಳನ್ನು ಮೋಹಿಸಿದ ಕಾರಣ ತಿಂಗಳಲ್ಲಿ 15 ದಿನ ಮಾತ್ರ ಬೆಳಕ ತೋರುವನು. ಅವನೇ ನಿಷ್ಠಾವಂತನಾಗಿದ್ದರೆ ದೇವದಿವ್ಯ ಮಾನವನಾದ ಸೂರ್ಯನಂತೆ ದಿನನಿತ್ಯ ಪ್ರಕಾಶಿಸುತ್ತಿದ್ದನು. ಭಾರ್ಗವ,
ಸ್ತ್ರೀಯರೇ, ಒಮ್ಮೆ ಮನಸ್ಸು ಮಾಡು. ನೀನು ಕೂಡ ಒಂದು ಮನಸ್ಸು ಮಾಡಿ ಆ ಶಿವನನ್ನು ಧ್ಯಾನಿಸಿ ನೋಡು. ಶಿವನನ್ನು ಧ್ಯಾನಿಸಿ ಹೇಳಿದೆಯಾ? ಹೌದು ಸ್ತ್ರೀಯರೇ. ರಾಮ, ಏನಕ್ಕ? ತಪಸ್ಸು ಮಾಡಲು ನಾನೇನು ನನಗೆ ಬುದ್ಧಿ ಇಲ್ಲದವಳಲ್ಲ. ನಿನ್ನನ್ನು ಕೂಡುವುದಕ್ಕೆ ನಾನೇನು ನಿನ್ನಂತೆ ಬುದ್ಧಿ ಇಲ್ಲದವಳೆಂದು ನೀನು ಆಡುವ ರೀತಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿನಗೆ. ಏ ಸ್ತ್ರೀಯರೇ, ನಿನಗೆ ಬುದ್ಧಿ ಇಲ್ಲ ಅಂತ ಹೇಳುತ್ತೇವೇನೋ? ಏನಕ್ಕ? ತಪಸ್ಸು ಮಾಡಿದ್ರೆ ನಿನಗೆ ಸಿಗುವ ಏನು ಮಣ್ಣು. ಗಂಡ ಪುರುಷರನ್ನು ಕೂಡಿದರೆ ನೀನೇನು ಸಾಧಿಸುವೆ? ಎಲ್ಲ ಆಸೆಯನ್ನು ಪೂರೈಸಬೇಕು. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಏನಕ್ಕ? ರಾಮ, ಏನಕ್ಕ? ಹೇಳುವೆ ಕೇಳು. ಅದೇನು ಸುತ್ತಮುತ್ತ ಯಾರೂ ಇಲ್ಲ, ನಾನು ನೀನೇ ಇದ್ದೆ. ಬಾರೋ ಸನಿಹಕ್ಕೆ. ಅದಕ್ಕೆ ನಿನ್ನೆ ನಾದರದೆ ಕೇಳಲೆ ಕಾಣಿಕೆ. ಸುತ್ತಮುತ್ತ ಯಾರೂ ಇಲ್ಲ, ನಾನು ನೀನೇ ಇದ್ದೆ. ಬಾರ 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 ಬಾರ. ವಿಶ್ವಾಮಿತ್ರನು ತಪವ ಬಿಟ್ಟನು, ಸುಖವ ಕೊಟ್ಟನು. ನಿನ್ನ ಮಾತನ್ನು ಕೇಳು ಇರುವೆನು ಬಹಳ ಹತ್ತಿರ. ವಿಶ್ವಾಮಿತ್ರನು ತಪವ ಬಿಟ್ಟನು, ಸುಖವ ಕೊಟ್ಟನು. ನಿನ್ನ ಮಾತನ್ನು ಕೇಳು ಇರುವೆನು ಬಹಳ ಹತ್ತಿರ. ತಾಳೆನೋ ತಾಪವ ತೀರಿಸು ಬಯಕೆಯ. ತಾಳೆನೋ ತಾಪವ ತೀರಿಸು ಬಯಕೆಯ. ಸುತ್ತಮುತ್ತ ಯಾರೂ ಇಲ್ಲ, ನಾನು ನೀನೇ ಇದ್ದೆ. ಬಾರ 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 ಬಾರ. ಪ್ರಿಯ, ಏನಕ್ಕ? ಭಾರ್ಗವ, ಸ್ತ್ರೀಯರೇ, ಎನ್ನ ಮಾತನ್ನು ಕೇಳಲಾರೆ ಎಂದು ಹೇಳ್ತೀವಿಯಲ್ಲ. ಹೌದು ಸ್ತ್ರೀಯರೇ. ಅಂತ ವಿಶ್ವಾಮಿತ್ರನೇ ತಪವನ್ನು ಬಿಟ್ಟು ನಿನಗೆ ಸುಖವನ್ನು ಕೊಟ್ಟನು. ಅವನ ಗತಿ ಏನಾಯಿತೆಂದು ಗೊತ್ತಿಲ್ಲವೇನು ಮೇನಕ? ಅವನ ಗತಿ ತೆಗೆದುಕೊಂಡು ನೀನೇನು ಮಾಡುವೆ? ನನ್ನನ್ನು ಕೂಡಿ ನೀನೇನು ಸಾಧಿಸುವೆ? ಸುಖ ಪಡುವೆ. ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮೇನಕ. ರಾಮ, ಮೇನಕ, ಅವನಿಗಿಂತ ಹೆಚ್ಚಿನವನು ನೀನೇನು ನನಗಲ್ಲ. ಎಂತಾಗಿರಬಹುದು, ಆದರೆ ಎನ್ನ ತಪಸ್ಸನ್ನು ಹಿಡಿಸಲು ನಿನ್ನ ಕೈಯಿಂದ ಹಾಕುವುದಿಲ್ಲ. ಹೋಗಿ ನಾಚಿಕೆ ಇಲ್ಲದ ಭಾರ್ಗವ, ಮೇನಕ, ನಿನ್ನ ಹಠವನ್ನು ಬಿಡು, ಎನ್ನ ಪ್ರೇಮವನ್ನು ಒಪ್ಪಿಕೊಳ್ಳೋಣ. ಬುದ್ಧಿ ಸಂಪನ್ನ. ಹಾಗೆಯೇ ಸುಲಭದ ಮೋಹನ ಮಾಡಿ ನೀನೆಂತ ಮಾತಿನ ಜಾಡಿ. ಬ್ರಹ್ಮಚರ್ಯವೊಮ್ಮಿಡಿದ ವೈರಾಗ್ಯವನ್ನು ನಿನ್ನ ಅಲ್ಪ ಭೋಗದ ಸುಖಕ್ಕೆ ಮನಗಳಿಸಿದರೆ ನಿನ್ನ ಮಾತಿಗೆ ಮನ ಕೊಡುವನೇ ಎಣ್ಣೆ ಮನೆಯ ಆನೆಯ ಮೇಲೆ ಹೋಗುವ ಯೋಗ್ಯತೆ ಬರೆದವರಿಗೆ ಗರ್ಭವನ ಮೇಲೆ ಹೋಗುವ ಆಸೆಯಾಗುವುದೇ? ಹೆಣಗ ಭಾರ್ಗವ, ಇಂಥ ಆತುರದಲ್ಲಿರುವ ನಿನ್ನಂತ ಅಪಸರಸರಿಗೆ ಮನ ಸೋಲುವುದಿಲ್ಲ, ನಿನ್ನನ್ನು ಕೆಡಿಸಿಕೊಳ್ಳುವುದಿಲ್ಲ. ನೀನಿನ್ನು ಸುಮ್ಮನೆ ನಿನ್ನ ಆಸೆಗೆ ಬಿಟ್ಟು ನಿನ್ನ ಅಂತಃಪುರಕ್ಕೆ ತರಲು ಹೆಣಗ ನಿನ್ನ ಮಾತಿಗೆ ಮನ ಕೊಡುವುದಿಲ್ಲ. ಈ ಕುಡಿದಿಲ್ಲಗ ಹೌದೇ? ಹೌದು ಸ್ತ್ರೀಯರೇ. ಭಾರ್ಗವ, ಹೆಣಗ ಮನಸ್ಸು ಮಾಡಿ ಬಂದಿರುವೆನೋ, ಎನ್ನ ಮಾತನ್ನು ಕೇಳು, ಎನ್ನ ಆಸೆಯನ್ನು ಪೂರೈಸು. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮೇನಗ. ನೀನು ಕೂಡ ಒಂದೇ ಆಟವನ್ನು ಹಿಡಿಯಬೇಕು. ಗೊತ್ತಾಗಿರುವುದು.
ಮಣ್ಣು ಮಣ್ಣು ಇವು ಮೂರು ಹೊರಗೆ ಬಂದರೆ ಕುಂದವಂತನಾಗುವನು ನಿಜ. ಆದರೆ ಈ ಮೂರನ್ನು ಧಿಕ್ಕರಿಸಿದವನು ಆ ತ್ರಿಮೂರ್ತಿಗಳಿಗಿಂತಲೂ ಶ್ರೇಷ್ಠನಾಗುವನು. ಮೂರನ್ನು ಧಿಕ್ಕರಿಸಿದವನು ಯಾರು ಇಲ್ಲ. ಆ ಪುರುಷರನ್ನು ಕೂಡಿದರೆ ಉದ್ಧಾರವಾಗುವವರು ಕೂಡ ಯಾರು ಇಲ್ಲ. ಮಣ್ಣನ್ನು ಧಿಕ್ಕಾರ ಮಾಡಿದರೆ ಮಾಡಬಹುದು, ಹೆಣ್ಣನ್ನು ಮಾತ್ರ ಧಿಕ್ಕಾರ ಮಾಡಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಅದು ನಿನಗೆ ಇಷ್ಟವಾಗಿರುವುದು ಬೇಡಗ? ನನಗೆ ಇಷ್ಟವಾಗಿಲ್ಲ. ಪುರುಷರ ಇಷ್ಟವನ್ನು ಹೇಳುತ್ತಿರುವೆನು, ಏನು ಮಾತನಾಡುತ್ತಿರುವೆ? ನನ್ನ ಮನದ ಆಸೆಯನ್ನು ಹೇಳುತ್ತಿರುವೆನು. ಅದೇ ಮೇನಕ ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲವೆಂದು ಹೇಳುತ್ತಿರುವೆನು. ಭಾರ್ಗವ, ಮೇನಕ ಪ್ರಿಯ, ಪ್ರಿಯಳೇ, ಹೇಳುವೆನು ಕೇಳು. ಹೇಳು. ನೀ ಬಂದರೆ ಮೆಲ್ಲನೆ ಎದೆ ಚಿಮ್ಮಿತು ಚೆಲ್ಲನೆ ನನ್ನ ಮನದಾಗೆ ಆಸೆ ಕಾರಂಜಿಯಾಗಿ ಒಮ್ಮೆ ಬಂದಿತು ನನ್ನ ಜೀವನದಿ ನೀ ಬಂದರೆ ಮೆಲ್ಲನೆ ಎದೆ ಚಿಮ್ಮಿತು ಚೆಲ್ಲನೆ. ಭಾರ್ಗವ, ಸ್ತ್ರೀಯಳೇ, ಪ್ರಿಯ, ಮೇನಕ ಇಂದ್ರನು ಮತ್ತೆ ರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಹಲ್ಲೊಂದಿಗೆ ಸುಖವನ್ನು ಪಡೆಯಲಿಲ್ಲವೇ? ಆ ಇಂದ್ರನ ಗತಿ ಏನಾಯಿತೆಂದು ಗೊತ್ತಿಲ್ಲವೇನು ಮೇನಕ? ಆ ಕ್ಷಣದಲ್ಲಿ ಸುಖವನ್ನು ಪಟ್ಟನಲ್ಲವೇ? ಅದರ ಗೋಷ್ಠಿಗೆ ನನಗೆ ಬೇಕಾಗಿಲ್ಲ ಮೇನಕ. ಅದರಂತೆ ನೀನು ಇಂದು ಎನ್ನನ್ನು ಸುಖಪಡಿಸೆಂದು ಬೇಡಿಕೊಳ್ಳುವೆನು ರಾಮ. ಈಗಲೇ ಒಪ್ಪಿಕೋ ಎನ್ನ ಪ್ರೇಮ. ತಾಯೇ ಇಂದ್ರನ ರಾಣಿ, ನೀನಿನ್ನು ಸುಮ್ಮನೆ ಬಂದ ದಾರಿಯನ್ನಿಡಿದು ಹಿಂದಕ್ಕೆ ಹೊರಟು ಹೋಗು. ನೀನು ಇದೇ ರೀತಿ ಹಠ ಮಾಡಿದರೆ ನನಗೆ ಪಾಪ ಬಂದರೂ ಚಿಂತೆ ಇಲ್ಲ. ಎನ್ನ ತಮಸ್ಸಿಗೆ ವಿಘ್ನ ತಂದೊಡ್ಡಿದರೆ ಸಂಹರಿಸಿಬಿಡುವೆ. ಈ ಬ್ರಹ್ಮಚರ್ಯನ ಬಂದೆಯ ಸಾಧ್ಯೆಂಬುದನ್ನು ಈ ಜಗತ್ತಿಗೆ ತೋರ್ಪಡಿಸುವೆ. ಭಾರ್ಗವ, ಎನ್ನ ಮೃಚ್ಚಿಗೆಡಿಸದೆ ಇಲ್ಲಿಂದ ಸುಮ್ಮನೆ ಹೊರಟು ಹೋಗು. ಸಾರದೆ, ಈ ಮೂರ್ಖ ಸ್ತ್ರೀಯರು ಎಲ್ಲಿಂದ ಹೋದರೇನು? ಅಲ್ಲವೇ ಇಲ್ಲೇ ಬಿದ್ದು ಹಾಡಿದರೇನು? ಇವನ ಬೂಟಾಟಿಕೆ ಈ ಬ್ರಹ್ಮಚರ್ಯನೆಂಬ ಗಟ್ಟಿ ಮನಸ್ಸು ಕರಗುವುದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಆದ ಕಾರಣ ಈಗಲೇ ಈ ಶಿವಲಿಂಗ ಪೂಜಿಸಿದ ಬಸ್ಸಿಗೆ ಕುಳಿತುಕೊಳ್ಳುವ ನೋಡುವೈ ಸಾದಿ ಯಮನಪ್ರಿಯ ಕುಮಾರ, ಮೇನಕ, ಮೆಚ್ಚಿದನು ಈ ನಿನ್ನ ದೃಢ ನಿರ್ಧಾರ. ನಿನ್ನಂತಹ ಕೆಟ್ಟ ಬುದ್ಧಿಯ ಸ್ತ್ರೀಯರು
ಗೆಲ್ಲಲು ನಾನಿಲ್ಲಿಗೆ ಬಂದೆ, ನೀನೇ ಗೆದ್ದೆ, ನಾನೇ ಜಮದಗ್ನಿ. ಸೋತೆ. ನೀನು ಹೀಗಿದ್ದೀಗಲೇ ಹೋಗಿ ಆ ಪರಶಿವನಲ್ಲಿ ಭಕ್ತಿಯಿಂದ ತಪವನ್ನು ಗೈದು ತ್ರಿಶೂಲವನ್ನು ವರವಾಗಿ ಪಡೆದುಕೊಂಡು ಆ ಪಾರ್ಥಿವಿ ರಾಜನನ್ನು ಜಯಿಸಿ ಬಾ ರಾಮ. ಜಗವೇ ಕೊಂಡಾಡಲಿ ನಿನ್ನ ನಾಮ. ಬಲಿರೇ ಬಲಿಬಲರಯ್ಯಲೈ ಸಾವಧಿ. ಒಬ್ಬನೇ ಎನ್ನ ತಪಸ್ಸು ಗಳಿಸಲು ಬಂದ ಮೇನಗೆಯ ಹಿಂದಕ್ಕೆ ಹೊರಟು ಹೋದಳು. ಹಾ. ಇತಿಹಾಸ ಕದನ ಹಾ. ಈಗಲೇ ಈಶ್ವರನ ಧ್ಯಾನಿಸಿ ಬರಸುವನ್ನು ವರವನ್ನಾಗಿ ಪಡೆದುಕೊಳ್ಳಲು ಸಾರದೆ ಅತಿ ಕಾಗದೆ ಇನ್ನಷ್ಟು ಬಂದಾಗಲೂ ಒಬ್ಬನೇ